ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ದೆಹಲಿಗೆ ಬರುವಂತೆ ಜಮೀರ್ ಅಹಮದ್ಗೆ ಬುಲಾವ್ ಎಸಿಸಿ ಕಚೇರಿಯಿಂದ ಮಾಜಿ ಸಚಿವ ಜಮೀರ್ಗೆ ಕರೆ ಬಂದಿದೆ. ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ ದೆಹಲಿಗೆ ಜಮೀರ್ ಪ್ರಯಾಣ. ಜಮೀರ್ಗೆ ಸಚಿವ ಸ್ಥಾನ ನೀಡಬೇಕು ಅಂತೇಳಿ ಹರಿಪ್ರಸಾದ್ ಒತ್ತಾಯ. ಜಮೀರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಲು ವೇಣುಗೋಪಾಲ್ ಯತ್ನಿಸ್ತಾ ಇದ್ದಾರೆ. ಹಾಗಾದ್ರೆ ಕೇರಳದಲ್ಲಿ ಕಾಂಗ್ರೆಸ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ಹಿನ್ನೆಲೆ ಹೌದು, ಅದು ಒಪ್ಕೊಳ್ಳೇಬೇಕಾಗಿರುವಂತದ್ದು. ಕೇರಳದಲ್ಲಿ ಕಾಂಗ್ರೆಸ್ ಗೆಲುವಿಗೆ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಜಮೀರ್ ಅವರು. ಅದೊಂದೇ ಕಾರಣವನ್ನ ಇಟ್ಕೊಂಡು ಇವರಿಗೆ ಒಂದು ಸಚಿವ ಸ್ಥಾನವನ್ನ ಕೊಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ರಾಜ್ಯದಲ್ಲಿ ಸಾಕಷ್ಟು ತೊಂದರೆಗಳು ಆಗಿಬಿಟ್ಟಿದೆ. ಕಾರಣಗಳು ಜಮೀರೇ ಅಂತ ಹೇಳಿ ಹೇಳಲಾಗ್ತಾ ಇದೆ. ಒಂದು ಅವರು ಪ್ರಭಾವಿ ಮುಸ್ಲಿಂ ಸಮುದಾಯದ ನಾಯಕ, ಅದು ಒಂದು. ದಾವಣಗೆರೆಯ ಬೈ ಎಲೆಕ್ಷನ್ ನಲ್ಲಿ ಸಾಕಷ್ಟು ವಿವಾದಗಳು ಸೃಷ್ಟಿಯಾಗಿತ್ತು. ಅದೊಂದು, ಜೊತೆಗೆ ಆಡಿಯೋ ವೈರಲ್ ಆಗಿಬಿಟ್ಟಿತ್ತು. ಸಾಕಷ್ಟು ಬೈದಿದ್ದಾರೆ ದೊಡ್ಡವರಿಗೆ ಅನ್ನುವಂತಹ ಆಡಿಯೋ ಒಂದು ಬಹಳ ವೈರಲ್ ಆಗಿಬಿಟ್ಟಿತ್ತು. ಹಾಗಾಗಿ ಅವರನ್ನ ಸ್ವಲ್ಪ ಪಕ್ಷದಿಂದ ಹೊರಗಡೆ ಇಡುವಂತ ಕೆಲಸ ಸಹ ಆಗಿತ್ತು. ಪಕ್ಷದಲ್ಲಿದ್ದವರೇ ಅವ್ರ ಮೇಲೆ ಇರಿಸು ಮುರುಸನ್ನ ತೋರಿಸ್ತಾ ಇದ್ರು. ಹಾಗಾಗಿ ಅವರಿಗೆ ಸಚಿವ ಸ್ಥಾನ ಸಿಗೋದು ಡೌಟು ಅಂತ ಹೇಳಲಾಗ್ತಾ ಇತ್ತು. ಈಗ ಕೇರಳದಲ್ಲಿ ಕಾಂಗ್ರೆಸ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ಹಿನ್ನೆಲೆ ಲಾಬಿಯನ್ನ ನಡೆಸ್ತಾ ಇದ್ದಾರೆ ಅಂತ ಕಾಣುತ್ತೆ. ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೊಹಳಿ. ಶಿವಕುಮಾರ್, ನೋಡಿ, ಸಚಿವ ಸಂಪುಟದಲ್ಲಿ ಜಮೀರ್ಗೆ ಒಂದು ಸ್ಥಾನಮಾನ ಸಿಗುತ್ತಾ? ಯಾಕಂತ ಹೇಳಿದ್ರೆ ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಆದಂತ ಗಲಾಟೆ ಆಗಿರ್ಬೋದು, ಆಡಿಯೋ ವೈರಲ್ ಆಗಿರ್ಬೋದು, ಇದನ್ನ ಪಕ್ಕಕ್ಕಿಟ್ರೆ ಕೇರಳದಲ್ಲಿ ಕಾಂಗ್ರೆಸ್ ಗೆಲ್ಲಲು ಪ್ರಮುಖ ಪಾತ್ರವನ್ನು ವಹಿಸಿದಂತವರು ಜಮೀರ್. ಅದೊಂದೇ ಕಾರಣಕ್ಕೆ ಇವರಿಗೆ ಸಚಿವ ಸ್ಥಾನ ಸಿಗಬಹುದಾ? ವೇಣುಗೋಪಾಲ್ ಏನಾದ್ರೂ ಮಾತನಾಡಿದ್ದಾರಾ? ಏನೋ ಡೀಟೇಲ್ಸ್ ಇದೆ ಅಂತ? ನಿರೀಕ್ಷಾ, ಇವತ್ತು ಬಹುತೇಕವಾಗಿ ಸಂಜೆ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಸಿಗಲಿದೆ. ರಾಹುಲ್ ಗಾಂಧಿ, ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಡೆಯುವಂತ ಸಭೆಯಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗತ್ತೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಇದರ ಬೆನ್ನಲ್ಲೇ ಮಾಜಿ ಸಚಿವರಾಗಿರುವಂತಹ ಜಮೀರ್ ಅವರಿಗೆ ಈ ಬಾರಿ ಸಂಪುಟದಲ್ಲಿ ಅವಕಾಶ ಸಿಗೋದಿಲ್ಲ ಅನ್ನುವಂತ ಚರ್ಚೆಗಳೇ ಜೋರಾಗಿತ್ತು. ಕಾರಣ, ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಸಮುದಾಯವನ್ನ ಇವರು ಡೈವರ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧವಾಗಿ ಅವರು ಬೇರೆಯವರಿಗೆ ಮತಗಳನ್ನ ಹಾಕ್ತಿದ್ದಾರೆ ಎನ್ನುವಂತಹ ಆರೋಪಗಳು ಬಂದಿತ್ತು. ತದನಂತರ ಸಿದ್ದರಾಮಯ್ಯ ಅವರಿಗೂ ಕೂಡ ಜಮೀರ್ ಅವರು ದ್ರೋಹವನ್ನ ಮಾಡಿದ್ದಾರೆ ಅನ್ನುವಂತಹ ಚರ್ಚೆಗಳು ಶುರುವಾಯಿತು. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರು ಕೂಡ ಜಮೀರ್ ಅತ್ಯಾಪ್ತರಾಗಿದ್ರು ಮೊದಲಿಗೆ. ಆದ್ರೆ ತದನಂತರದಲ್ಲಿ ಜಮೀರ್ ಅವರನ್ನ ಬಹಳ ಹತ್ತಿರ ಇಟ್ಟಿದ್ರು. ಆ ಕಾರಣಕ್ಕೆ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಜಮೀರ್ ಅವರ ಪರವಾಗಿ ಸಿದ್ದರಾಮಯ್ಯ ಅವರು ಕೂಡ ಮಾತುಕತೆಯನ್ನ ತೆರಲಿಲ್ಲ. ಜಮೀರ್ ಅವರಿಗೆ ಅವಕಾಶ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಯೋಚನೆಯನ್ನ ಮಾಡಿದ್ರು. ಹೈಕಮಾಂಡ್ ಗಮನಕ್ಕೂ ಕೂಡ ತಂದಿದ್ರು. ಆದ್ರೆ ಕೇರಳ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಜಮೀರ್ ಅವರು ಸಾಕಷ್ಟು ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಅಲ್ಲಿ ಪ್ರಚಾರವನ್ನ ಮಾಡಿದ್ರು. ಜೊತೆಗೆ ಅವರ ಖರ್ಚು ವೆಚ್ಚಗಳನ್ನು ಕೂಡ ನೋಡ್ಕೊಂಡಿದ್ರು ಅನ್ನುವಂತ ಮಾಹಿತಿಗಳಿದೆ. ಹಾಗಾಗಿ ವೇಣುಗೋಪಾಲ್ ಅವರು ಜಮೀರ್ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ನಂತರ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಅವರು ಕೂಡ ಜಮೀರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಆ ಕಾರಣಕ್ಕೆ ಇದೀಗ ಜಮೀರ್ ಅವರನ್ನ ದೆಹಲಿಗೆ ಬನ್ನಿ ಅಂತೇಳಿ ಬುಲಾವನ್ನ ನೀಡಲಾಗಿದೆ. ಜಮೀರ್ ಅವರು ದೆಹಲಿಗೆ ಈಗಾಗಲೇ ತೆರಳಿದ್ದಾರೆ. ದೆಹಲಿಯಲ್ಲಿ ಸಿದ್ದರಾಮಯ್ಯ ಅವರ ಜೊತೆ ಅವರನ್ನ ಕೂರಿಸಿ ಆ ಮಾತುಕತೆಯನ್ನು ನಡೆಸುವಂತ ಸಾಧ್ಯತೆಗಳಿದೆ. ಸಿದ್ದರಾಮಯ್ಯ ಅವರನ್ನ ಒಪ್ಪಿಸಿ ಜಮೀರ್ ಅವರಿಗೆ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ನಿರ್ಧಾರವನ್ನ ಇವತ್ತು ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ನಿರೀಕ್ಷಾ. ಥ್ಯಾಂಕ್ ಯು ಶಿವಕುಮಾರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.